ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಸಿರ್ಸಿಯಲ್ಲಿ ಫಲಪುಷ್ಪ ಪ್ರದರ್ಶನವು ಫೆಬ್ರವರಿ 1, 2, 3ರಂದು ನಡೀತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಡೇ 1 ನಿನ್ನೆಯ ವಿಡಿಯೋವನ್ನು ಇಲ್ಲಿ ಶೇರ್ ಮಾಡಿದ್ದೀನಿ. ನಾನು ಹಾಗೆ ನನ್ನ ಫ್ರೆಂಡ್ಸ್ ಕಲಾವತಿ, ಗಾಯತ್ರಿ ಮೂವರು ಸೇರಿಕೊಂಡು ಫಲಪುಷ್ಪ ಪ್ರದರ್ಶನಕ್ಕೆ ಅಂತ ಹೋಗಾಗಿತ್ತು. ಫಸ್ಟ್ ಕ್ಲಾಸ್ ಮಜಾ ಬಂತು. ಫ್ರೆಂಡ್ಸ್ ಜೊತೆ ಹೋಗೋದಂದರೆ ಎಲ್ರಿಗೂ ಕೂಡ ಖುಷಿ ಅಲ್ವಾ? ಹಾಗೆ ನಮಗಂತೂ ಇನ್ನೊಂದಷ್ಟು ಜಾಸ್ತಿ ಖುಷಿ. ಎಲ್ಲವನ್ನು ನೋಡ್ತಾ ಹೋಗೋಣ. ಕಾಳು ಮೆಣಸಿನ ಸ್ಪೆಷಲ್ ರಂಗೋಲಿ, ಹೂವಿನ ರಂಗೋಲಿ, ಹಾಗೆ ಯಾವೆಲ್ಲ ರೀತಿಯ ಕೈಗಾರಿಕೆಗಳನ್ನ ಮಾಡಿದ್ದಾರೆ ಅನ್ನೋದನ್ನು ಪೂರ್ತಿಯಾಗಿ ಈ ವಿಡಿಯೋದ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡೋಣ. ಅಷ್ಟೇ ಅಲ್ಲ, ಭರ್ಜರಿಯಾಗಿ 40 ರೂಪಾಯಿಯ ಗಿಡಗಳು ಕೂಡ ಈಗಲೂ ಕೂಡ ಸಿಗ್ತಾ ಇದೆ. ಎಲ್ಲರೂ ಕೂಡ ಹೋಗಿ ತೆಗೆದುಕೊಂಡು ಬನ್ನಿ. ಫಲಪುಷ್ಪ ಪ್ರದರ್ಶನ ಅಂದರೆ ಕಣ್ಣಿಗೆ ಹಬ್ಬ, ಅದ್ಭುತವಾದ ನೋಟ. ತುಂಬ ಅಂದರೆ ತುಂಬ ಜನರು ಕೂಡ ನಿನ್ನೆಯ ದಿನ ಆಗಮಿಸಿದ್ದರು. ನೀವು ಕೂಡ ಹೋಗಿ ಬನ್ನಿ. ಇನ್ನು 2 ದಿನ, ಇವತ್ತು ಮತ್ತು ನಾಳೆ ಉಳಿದಿದೆ. ಎಲ್ಲವನ್ನು ನೋಡಿಕೊಂಡು ಬನ್ನಿ, ಗಿಡವನ್ನು ಕೂಡ ತೆಗೆದುಕೊಂಡು ಬನ್ನಿ. ಮೊದಲು ನಾನು ನಿಮಗೆ ಕಾಳು ಮೆಣಸಿನ ಸ್ಪೆಷಲ್ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ. ರೇಖಾ ಭಟ್ ಅವರು ಅದರ ವಿಶೇಷತೆಯನ್ನು ಏನು ಅಂತ ಹೇಳ್ತಾರೆ. ಏನಿಲ್ಲಿ ಸ್ಪೆಷಲ್? ಇದು ಕಾಳುಮೆಣಸಿನ ರಾಣಿ ಚೆನ್ನಭೈರಮ್ಮ ಭೈರಾದೇವಿಯವರ ರಂಗೋಲಿಯನ್ನ ಮಾಡಿದ್ದೇನೆ. ಕಾಳುಮೆಣಸಿಂದ ಕಾಳುಮೆಣಸಿನ ರಫ್ತನ್ನು ಮಾಡಲಿಕ್ಕೆ ಮೊದಲಿಗೆ ಶುರು ಮಾಡಿದ್ದೆ ರಾಣಿ ಚೆನ್ನಭೈರಮ್ಮ ದೇವಿ, ಚೆನ್ನಭೈರಾದೇವಿಯವರು. ಅವರ ರಂಗೋಲಿಯನ್ನು ಮಾಡಲಿಕ್ಕೆ ನಂಗೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತದೆ. ತೋಟಗಾರಿಕೆ ಇಲಾಖೆಯವರು ಈ ರಂಗೋಲಿ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ನಾನು ಖುಷಿಯಿಂದ ಒಪ್ಕೊಂಡ್ವಿ. ನಾವು ಆದರ್ಶ ವನಿತಾ ಸಮಾಜದ ವತಿಯಿಂದ ಈ ರಂಗೋಲಿಯನ್ನ ಹಾಕಿದ್ದೇವೆ. ಗುಡ್. ತುಂಬಾ ಕಷ್ಟಪಟ್ಟು ಹಾಕಿದ್ದೀರಾ? 10 ತಾಸು ತಗೊಂಡಿದ್ದೆ ರಂಗೋಲಿ. ವಾ, ನೋಡಿ ಎಷ್ಟೊಂದು ಪ್ರಯತ್ನ ಮಾಡಿ ನೀವು ರಂಗೋಲಿನ ಅದ್ಭುತವಾಗಿ ಬಿಡಿಸಿದ್ದೀರಾ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಅದ್ಭುತ ಕಲಾವಿದರು. ಕಾಣಿಸ್ತಾ ಇರೋದು ಕಾಳುಮೆಣಸಿನ ಆರತಿ ತಾಟು. ತುಂಬ ಚೆನ್ನಾಗಿ ಅದ್ಭುತವಾಗಿದೆ. ಎಲ್ಲವನ್ನ ನೋಡೋಣ. ತೆಂಗಿನ ಗರಿಯಿಂದ ಮಾಡಿರುವಂಥ 2 ಅದ್ಭುತವಾದ ನವಿಲುಗಳು ನೋಡಿ, ಏನು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜವಾದ ನವಿಲೆ ಇಲ್ಲಿ ಬಂದು ನಿಂತ್ಕೊಂಡಿದೆಯೇನೋ ಅಂತ ಅನಿಸ್ತಾ ಇದೆ. ತುಂಬ ಅದ್ಭುತ. ಇವೆಲ್ಲ ನೋಡ್ತಾ ಇದ್ದರೆ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿ ಮೂಡಿ ಬಂದಿದೆ.
ವೇದಾ ಹೆಗಡೆ ನೀರ್ನಳ್ಳಿ ಇವರು ಫಲಪುಷ್ಪ ಪ್ರದರ್ಶನದ ಬಗ್ಗೆ ಏನನ್ನ ಹೇಳ್ತಾರೆ ಅನ್ನೋದನ್ನು ಕೇಳೋಣ. ನಾನು ವೇದಾ ಹೆಗಡೆ ನೀರ್ನಳ್ಳಿ. ಇವತ್ತು ಹಾರ್ಟಿಕಲ್ಚರ್ ಆಫೀಸಲ್ಲಿ ಫಲಪುಷ್ಪ ಮೇಳವನ್ನು ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸಿದ್ದಾರೆ. ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಕಾಳು ಮೆಣಸಿನ ರಂಗವಲ್ಲಿಗಳು, ಕಾಳು ಮೆಣಸಿನ ರಾಣಿ ಚೆನ್ನಭೈರಾದೇವಿಯ ಒಂದು ಕಲಾಕೃತಿ, ಹಾಗೆ ಎಲ್ಲ ಕಡೆ ವಿವಿಧ ಜಾತಿಯ ಫಲಪುಷ್ಪಗಳು, ಎಲ್ಲೂ ನೋಡಿದ್ರು ಹೂಗಳಿನ ರಾಶಿ, ಹೂಗಳಿಂದ ತುಂಬಿದ ರಾಶಿ, ಅದೇ ಜೊತೆ ಹೂವಿನ ರಂಗೋಲಿ. ಎಲ್ಲಿ ನೋಡಿದ್ರು ಇವತ್ತಿನ ಜನರ ಅಪೇಕ್ಷೆಯಂತೆ ಸೆಲ್ಫಿ ತಗೊಳ್ಳಿಕ್ಕೆ ಫೋಟೋಗಳು ತುಂಬ ಅರೇಂಜ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಯಾಕೆ ನಮ್ಮೂರಲ್ಲಿ ಈ ಥರ ಹೊಸ ಹೊರಗಡೆಯಿಂದಲೂ ಕೂಡ ಪುಷ್ಪಗಳನ್ನು ತರಿಸಿ ಆಯೋಜನೆ ಮಾಡಿ ತುಂಬ ಖುಷಿ ಆಗ್ತಾ ಇದೆ. ಈ ಕಾರ್ಯದಲ್ಲಿ ನಾವು ತೊಡ್ಕೊಂಡಿದ್ದೀವಿ, ನೀವು ತೊಗೊಂಡ ಹೇಳಿ ತುಂಬ ಖುಷಿ ಆಗ್ತಾ ಇದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಕೃಷಿ ಮಹಿಳೆ ಪುರಸ್ಕಾರವನ್ನು ಜಿಲ್ಲಾ ಮಟ್ಟದಲ್ಲಿ ನನಗೆ ಗೌರವ ನೀಡಿ ಅಭಿನಂದಿಸ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಮೇಡಮ್? ತುಂಬ ಖುಷಿ, ಯಾಕೆಂದರೆ ನಾನು ಕೃಷಿ ಕೆಲಸದಲ್ಲಿ ಇರೋಳು. ತುಂಬ ಖುಷಿ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಪ್ರಶಸ್ತಿಗಳನ್ನು ತಗೊಂಡು ಕೂಡ. ಹೌದಾ? ಒಂದು ಹೊಸತೆ. ಹಾಂ, ನಮಗೆ ನಮ್ಮ ಕೆಲಸಕ್ಕೆ ತಕ್ಕಂತೆ ಪ್ರಶಸ್ತಿ ಬಂದರೆ ಇನ್ನೇನಂತೆ ಅಲ್ವಾ? ತುಂಬ ಖುಷಿ ಆಗತ್ತೆ. ತುಂಬ ಜನರಿಗೆ ನಾವು ಮಾದರಿಯಾಗಿ ನಿಲ್ಬೋದು. ಹೌದು, ನಮ್ಮನ್ನು ನೋಡಿ ತುಂಬ ಜನ ಅನುಕರಣೆ ಕೂಡ ಮಾಡ್ತಾ ಇದ್ದಾರೆ. ಹಾಂ, ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ನಮ್ಮ ಹೆಸರು ದಿಲೀಪ್ ಕುಮಾರ್ ಅಂತ. ನಾವು ಹೈಟೆಕ್ ದೋಟಿ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ಆಫೀಸರ್ ಕೆಲಸ ಮಾಡ್ತೀವಿ. ಸೊ ನಮ್ಮಲ್ಲಿ ಏನೇನು ಸಿಗುತ್ತೆ ಅಂದರೆ ನಮ್ಮ ರೈತರಿಗೆ ಮೇಯ್ನ್ ಆಗಿ ದೋಟಿ ಸಿಗುತ್ತೆ, ಸೊ ಸ್ಪ್ರೇಯರು ಮತ್ತು ಹಾರ್ವೆಸ್ಟಿಂಗ್ ಮಿಷಿನ್ಸು. ಸೊ ಇವೆಲ್ಲ ಬಯೋ ಆರ್ಗ್ಯಾನಿಕ್ ಪ್ರಾಡಕ್ಟ್. ಸೊ ಇದು ಬಂದು ನಿಮಗೆ ಹೈಟೆಕ್ ಬೀಟಲ್ ಬಯೋ ಶೀಲ್ಡ್ ಅಂತ. ಸೊ ಎಲ್ಲ ಥರ ಕೀಟಗಳಿಗೂ ಲೈಕ್ ಥ್ರಿಪ್ಸು, ಮೈಟ್ಸು, ವೈರಸ್ಗೆ ಎಲ್ಲದಕ್ಕೂ ಸ್ಪ್ರೇ ಮಾಡ್ಬೋದು. ಹೂವಿನ ಗಿಡಗಳಿಗೆಲ್ಲ ಬರುತ್ತೆ. ಆದ್ರಿಂದ ನಾನು ಎಲ್ಲ ತೋಟಗಾರಿಕೆ ಬೆಳೆಗಳಿಗೂ ಸ್ಪ್ರೇ ಮಾಡ್ಬೋದು. ಎಷ್ಟಿದೆ ರೇಟು? ಇದು ಲೀಟರ್ ಬಂದು 2,000 ಬೀಳುತ್ತೆ. ತೋಟಗಾರಿಕೆ ಬೆಳೆಗಳಿಗೂ ಬರುತ್ತೆ. ಕಂಪ್ಲೀಟ್ ರಾಗಿಗೂ ಬೆಳೆಯಬಹುದು, ಮತ್ತೆ ಅಡಿಕೆಗೆ ಸ್ಪ್ರೇ ಮಾಡ್ಬೋದು, ಎಲ್ಲ ಬೆಳೆಗೂ ಸ್ಪ್ರೇ ಮಾಡ್ಬೋದು. ಇದು ಪ್ರೈಸ್ ಬಂದು ಲೀಟರ್ ಬಂದು 2,000 ರೂಪೀಸ್ ಸಿಗುತ್ತೆ. ನಿಮ್ಗೆ ಕಡಿಮೆ ಸ್ಯಾಂಪಲ್ ಆಗ್ಬೇಕಂದ್ರೆ 10 ಲೀಟರ್ಗೂ ಸಿಗುತ್ತೆ. ಹೌದಾ? ಸ್ಮಾಲ್ ಬಾಟಲ್. ಸ್ಮಾಲ್ ಬಾಟಲ್ ಸಣ್ಣ ಪುಟ್ಟ ರೈತರಿಗೆ. ಸೊ ದೊಡ್ಡ ರೈತರಿಗೆ ಲೀಟರ್ ಬಾಟಲ್ಸ್ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಬಂದಿದ್ದು ರೂಟ್ ಮಿರಾಕಲ್ ಅಂತ. ಸೊ ಇದರಲ್ಲಿ ನಿಮಗೆ ಮೈಕ್ರೋರೈಸ್ ಇರುತ್ತೆ. ಸೊ ಇದೇನು ಕೆಲಸ ಮಾಡುತ್ತೆ ಅಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ರೂಟ್ ನಾಡಿಯಲ್ಸು ಸಡಿಲಗೊಂಡು ಭೂಮಿಯಲ್ಲಿ ನ್ಯೂಟ್ರಿಯನ್ಸ್ ಅಪ್ಟೇಕ್ಸ್ ಚೆನ್ನಾಗಿ ಮಾಡ್ಕೊಡುತ್ತೆ. ಸೊ ಲೀಟರ್ ಎಕರೆಗೆ 1 ಲೀಟರ್. ಇದೇನು ಮತ್ತೆ ಬೇರೆ ಬೇರೆ ಥರದ್ದು ಇದೆಯಾ? ಇದು ನಮಸ್ಕಾರ. ಇವರು ನಮ್ಮ ಸೈಂಟಿಸ್ಟ್ ಹೇಳಿ. ಥ್ಯಾಂಕ್ ಯು. ನಮಸ್ಕಾರ. ಗುಡ್ ಮಾರ್ನಿಂಗ್. ನಮಸ್ತೆ. ಗುಡ್ ಮಾರ್ನಿಂಗ್. ನಮ್ಮದು ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಬಯೋಶಮನ ಅಂತ ಹೇಳಿ ಮೇಡಮ್. ಎಲೆ ಚುಕ್ಕಿ ರೋಗ, ಹಳದಿ ರೋಗ, ಕೊಳೆ ರೋಗ ಮೂರಕ್ಕೂ ಒಳ್ಳೆ ಔಷಧಿ ಇದೆ. ಒಂದ್ಸತಿ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಮಿನಿಮಮ್ 3 to 6 months ಇದ್ರ ಎಫೆಕ್ಟ್ ಇರುತ್ತೆ. ಆಮೇಲೆ ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಇದೆ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಆಮೇಲೆ ವರ್ಷದಲ್ಲಿ 2 ಸತಿ ಸ್ಪ್ರೇ ಮಾಡಿದ್ರೆ ಕಂಪ್ಲೀಟ್ ಕಂಟ್ರೋಲ್ ಇದೆ. ವರ್ಷದಲ್ಲಿ 2 ಸಲ ಸ್ಪ್ರೇ ಮಾಡಬೇಕಾ? ನೀರು ಮಿಕ್ಸ್ ಮಾಡಬೇಕಾ? ಬರೀ ನೀರು, ಯಾವುದೇ ಗಮ್ಮು, ಸೋಪು, ಶಾಂಪು ಅಂತ ಹಾಕೋದಿಲ್ಲ. ಬರೀ ನೀರು ಮಿಕ್ಸ್ ಮಾಡಿ ಎಲೆಗಳು ಸಂಪೂರ್ಣ ನೆನೆಯೋಕೆ ಸ್ಪ್ರೇ ಮಾಡಿ. ಈಗ 1 ಲೀಟರ್ಗೆ ಅಂದ್ರೆ ಯಾವ ರೀತಿ ಮಿಕ್ಸ್ ಮಾಡಬೇಕು? 1 ಲೀಟರ್ ಬಾಟ್ಲ್ ಏನಿದೆ 200 ಲೀಟರ್ ನೀರು ಒಂದು ಬ್ಯಾರಲ್ಗೆ ಮಿಕ್ಸ್ ಮಾಡಿ ಅದನ್ನ ನೀಟಾಗಿ ಎಲೆಗಳಿಗೆ ತಾಕೋ ಹಾಗೆ ನೀಟಾಗಿ ರಾಡಿ ಆಗೋ ಹಾಗೆ ಸ್ಪ್ರೇ ಮಾಡಬೇಕು. ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ. ಅದು ಬಿಟ್ಟು ನಿಮ್ಮಲ್ಲಿ ಯಾವುದೇ ರೀತಿಯ ಹುಳು ಬಾಧೆಗಳಿದೆ, ಈಗ ರೈನೋಸೆರಸ್ ಬೀಟಲ್ ಅಂತಾರೆ, ಅಥವಾ ರೆಡ್ ಪಾಮ್ ವಿದಿಲ್ ಇರಲಿ, ಅಥವಾ ಯಾವ್ದಾದ್ರು ಮೈಟ್ಸ್ ಇರಲಿ, ಅಥವಾ ಲೆಪ್ಡಾಪ್ಟರ್ಸ್ ಇರಲಿ, ಅವೆಲ್ಲಕ್ಕೂ ಬಯೋಬಿಟಲ್ ಶೀಲ್ಡ್ ಅಂತ ಇದೆ. ಅದನ್ನು ಸ್ಪ್ರೇ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಇದೆ. ಒಂದ್ಸತಿ ನೀವು ಸ್ಪ್ರೇ ಮಾಡಿದ್ರೆ 3 to 4 months ಮತ್ತೆ ಅದ್ರ ಸಂತತಿಯಲ್ಲಿ ಬೆಳೆಯಲಿ. ಬಯೋಬಿಟಲ್ ಶೀಲ್ಡ್ ಅಂತ ಹೇಳಿ. ಇನ್ನು ನಿಮ್ಮ ನ್ಯಾಚುರಲ್ NPK ಏನಿದೆ ಅದ್ರ ಜೊತೆಗೆ ಒಂದಷ್ಟು ಫಿಕ್ಸಿಂಗ್ ಆರ್ಗ್ಯಾನಿಸಮ್ಸ್ ಕಾಂಬಿನೇಷನ್ ಇದೆ. ಇದರೊಳಗೆ ಒಳ್ಳೆ ಮೀಡಿಯಾ ಸೋರ್ಸ್ ಇದೆ. ಸೊ ಇದನ್ನ ನೀವು ಭೂಮಿಗೆ ಹಾಕೋದ್ರಿಂದ ನಿಮಗೆ ಯಾವುದೇ ಕೆಮಿಕಲ್ ಗೊಬ್ಬರದ ಅವಶ್ಯಕತೆ ಬೀಳಲ್ಲ. NPK ಇದನ್ನ ಬಯೋಫರ್ ಅಂತ ಹಾಕ್ಬೋದು. ಎಲ್ಲ ಬೇರೆ ಬೇರೆ ರೀತಿ ಇದೆಯಲ್ಲ ಇಲ್ಲಿ? ಎಲ್ಲ ಗಿಡಗಳಿಗೂ ಮೇಡಮ್ 1 ಲೀಟರ್ ಬಾಟ್ಲಿಗೆ ಇದು ನಿಮಗೆ 2,000 ರೂಪಾಯಿ ಬೀಳುತ್ತೆ. ಒಂದು ಗಿಡಕ್ಕೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಅಡಿಕೆ ಗಿಡ ಅಂದರೆ ಒಂದು 10 ರಿಂದ 20 ರೂಪಾಯಿ ಖರ್ಚು ಬರುತ್ತೆ, ಔಷಧಿ ಖರ್ಚು. ಸ್ಪ್ರೇ ಅಡಿಷನಲ್ ಆಗುತ್ತೆ. ಅದು ಬಿಟ್ಟು ನಮ್ಮಲ್ಲಿ ಯುನಿಕ್ ಪ್ರಾಡಕ್ಟ್ ಇನ್ನೊಂದು ಅಂದರೆ ರೂಟ್ ಮಿರಾಕಲ್ ಅಂತೇಳಿ. ಈ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ವ್ಯಾಮ್ ಆರ್ಗ್ಯಾನಿಸಮ್ಸ್ ಜೊತೆಗೆ
ಒಂದಷ್ಟು ಸೀವೀಡ್ನ ಎಕ್ಸ್ಟ್ರಾಕ್ಟ್ಸ್ ಇದೆ. ಇದನ್ನ ನೀವು ಭೂಮಿಗೆ ಹಾಕೋದ್ರಿಂದ ರೂಟ್ನ ಬೆಳವಣಿಗೆ, ಮೈಕ್ರೋ ಹೈರ್ಸ್ ರೂಟಲ್ಲಿ ಏನಿರುತ್ತೆ ತುಂಬಾ ಒಳ್ಳೆ ಗ್ರೋತ್ ಬರುತ್ತೆ. ಬಂದು ಹೆಚ್ಚೀಗ ಮಳೆ ಜಾಸ್ತಿ ಇರುವಂತ ಜಾಗದಲ್ಲಿ ವಾಟರ್ ಕ್ಲಾಗಿಂಗ್ ಏರಿಯಾಸ್ ಇರುತ್ತೆ ಅಥವಾ ಕಂಪ್ಲೀಟ್ ವಾಟರ್ ಡ್ರೈ ಇರೋ ಸ್ಪೇಸ್ ಇರುತ್ತೆ, ಅಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಬೇಕು ಗಿಡಕ್ಕೆ. ಬೇರ್ ಚೆನ್ನಾಗಿದ್ರೆ, ಮೈಕ್ರೋ ಹೈರ್ಸ್ ಚೆನ್ನಾಗಿದ್ರೆ, ಬೇರ್ ಚೆನ್ನಾಗಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಇಳುವರಿಯಲ್ಲಿ. ಹಾಗಾಗಿ ರೂಟ್ ಮಿರಾಕಲ್ ನೀವು ವರ್ಷಕ್ಕೆ ಒಂದ್ಸತಿ ಕೊಟ್ಟರೆ ಸಾಕು ಮೇಡಮ್. ವ್ಯಾಮ್ ಆರ್ಗ್ಯಾನಿಸಮು ಇದು ಹೈಲಿ ಕಾನ್ಸಂಟ್ರೇಟ್ ಇದೆ. ನಿಮಗೆ ಒಂದು ಸಣ್ಣ 1 ml ಅಲ್ಲಿ 10⁹9 ವ್ಯಾಮ್ ಆರ್ಗ್ಯಾನಿಸಮ್ಸ್ ಇರುತ್ತೆ, ಹೈಲಿ ಕಾನ್ಸಂಟ್ರೇಟೆಡ್. ಬೇರೆ ಬೇರೆ ರೀತಿ ಇದೆ ಮತ್ತೆ. ಬೇರೆ ಬೇರೆ ರೀತಿ ಪ್ರಾಡಕ್ಟ್ಸ್. ಈಗ ಇಲ್ಲಿ ಎಲ್ರಿಗೂ ಯಾರಿಗಾದ್ರೂ ತಗೊಳ್ಬೇಕು ಅನ್ಸಿದ್ರೆ ಈಗ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ಖಂಡಿತ ಕೊಡ್ತೀವಿ. ಡೀಟೇಲ್ಸ್ ಫೋನ್ ನಂಬರ್ ಕೊಡಿ. ಆಯ್ಕೆ ಅಂತಂದ್ರೆ ಒಂದು ಆಫೀಸ್ ಶಾಪ್ ಇದೆಯಾ ನಿಮ್ದು? ಬೆಂಗಳೂರು ಯಶವಂತಪುರ ಬ್ರಾಂಚ್.
ಮೇಲ್ ಫ್ಲವರ್. ಏನು? ಮೇಲ್ ಫ್ಲವರ್. ಓ ಹೌದಾ? ಪರಾಗ ಅಂದ್ರೆ ಈ ಬೀಜವನ್ನು ಮಲೇಷ್ಯಾ ಮತ್ತು ಇಂಡೋನೇಷ್ಯಾದಿಂದ ಆಮದು ಮಾಡಿಕೊಂಡು. ಯಾವುದು ಹೆಸರೇನಾಯ್ತು? ಇದು ಇದು ಬೀಜ ಹೇಳ್ತೇವೆ ನಾವು, ಎಸ್ಪರೇಟರ್ಸ್. ಇದನ್ನು ಆಮದು ಮಾಡಿಕೊಂಡು ನಾವು ಟೆನೆರಾ ಹೈಬ್ರಿಡ್ ಬ್ರೀಡ್ ಇದರಲ್ಲಿ 75% ಆಯಿಲ್ ಕಂಟೆಂಟ್ ಇರ್ತದೆ. ಆಮೇಲೆ ಇದು ನಾಟಿ ಮಾಡಿ ಇದನ್ನ ಪ್ರೋಗ್ರಾಮಿಂಗ್ ವಿಡಿಯೋ ಮಾಡಿ ಹಾಕಿ ಅಂತ